ಇದು ಯಾವ ಊರು ಅಂತ ನೋಡ್ತಿದ್ದೀರಾ? ಇದು ನಮ್ಮ ಬೆಂಗಳೂರು. ಒಂದು ಬಡ ಕುಟುಂಬದಿಂದ ಬಂದಿರೋ ಒಂದು ಹುಡುಗಿ ಎಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದೆ ಅನ್ನೋದೇ ಈ ಸ್ಟೋರಿ. ನನ್ನ ಮಗಳನ್ನ ಹೋಗ್ಬೇಡ ಅಂತ ಹೇಳಿದ್ರಿ. ಫಸ್ಟ್ ಪ್ರೈಸ್ ಗೆದ್ದು ಬಂದಿದ್ದಾರೆ. Beddasunpura Government School. We need your support for our student Divya to practice athletics. Can you support us? Yeah, absolutely. So we'll completely support her. But what is important for us is that we need commitment from her side. We need her to regularly practice, because at the end of it, we want to see results. Right? So as long as we see the commitment, dedication and hard work from her side, we are ready to support. Thanks a lot, sir. Definitely she will do. Thanks for your support. Sure. ನಮಸ್ತೆ ಸರ್, ಬನ್ನಿ ಸರ್. ನಮ್ಮ HM ಸರ್ ಗೌರಿ ಮೇಡಮ್ ಅಂತ ಸರ್, ಕೋಚ್ ಪದ್ಮರಾಜ್ ಸರ್ ಅಂತ. ದಿವ್ಯಾ ಬಾಯಿ ಸರ್. ದಿವ್ಯಾ ಅಂತ ಹೇಳ್ತಿದ್ದಲ್ಲ ಸರ್, ಇವರು 7th ಸ್ಟ್ಯಾಂಡರ್ಡ್ ನಮ್ಮ ಈ ಥರ ಹುಡುಗಿನೇ ಇಲ್ಲೇ ಓದ್ತಾ ಇದ್ದಾರೆ. ಇವಳೇ ಈಗ ನಿಮಗೆ ಕೋಚ್ ಕೊಡೋಕ್ಕೆ ಅಂತ ಹೇಳಿದ್ದು ಹುಡುಗಿ. ಸೊ ಇವರು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಸ್ವಲ್ಪ ಮುಂದೆ ಹೋಗೋಕ್ಕೆ ಕಷ್ಟ ಅನಿಸ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಮನೆಯಲ್ಲೂ ಕೂಡ ಸ್ವಲ್ಪ ಪರಿಸ್ಥಿತಿ ಅಷ್ಟೊಂದು ಮುಂದೆ ಕಳಿಸೋ ಥರ ಇಲ್ಲ. ಹಾಗಾಗಿ ನಮಗೆ ಒಬ್ಬರು ಸ್ಪಾನ್ಸರ್ ಸಿಕ್ಕಿದ್ದಾರೆ. ಹಾಗಾಗಿ ಕೋಚ್ ಮಾಡಬೇಕು ಅಂತ ನಮಗೆ ಕರೆಸಿದ್ವಿ ಸರ್. ಸ್ಪಾನ್ಸರ್ ನನಗೆ ಫಾರ್ವರ್ಡ್ ಮಾಡಿ. ಹಾಂ ಸರ್, ಕಾಂಟ್ಯಾಕ್ಟ್ ಮಾಡಿ. ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿದೆ. ಅಚೀವ್ಮೆಂಟ್ ಅವ್ರು ಏನೇ ಆಗಲಿ ನಾನು ಅಚೀವ್ಮೆಂಟ್ ಮಾಡ್ಕೊಡ್ತೀನಿ. ಇಂಡಿಯನ್ ಆಗಲಿ ನ್ಯಾಷನಲ್ ಆಗಲಿ ಎಲ್ಲಿ ಹೋಗಿ ನಾನು ಅಷ್ಟೇ ಮಾಡ್ಕೊಡ್ತೀನಿ. ಅವರಿಗೆ ಜೊತೆಗೆ ನಂಬರ್ ಬಿಟ್ಟು ನಾಳೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಸರಿ ಸರ್. ಮೇಡಮ್ ಅಷ್ಟು ಮಾಡಿ ನನಗೆ ಒಂದು ನಂಬರ್ನ ಫಾರ್ವರ್ಡ್ ಮಾಡಿ. ಮತ್ತೆ ನಾನು ನಿಮಗೆ ಭೇಟಿ ಮಾಡ್ತೀನಿ. ಆಯಿತು ಸರ್. ಆಯಿತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಥ್ಯಾಂಕ್ ಯು. ಹಾಯ್ ದಿವ್ಯಾ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ನಾನು ಚೆನ್ನಾಗಿದೆ ಸರ್. ನಮ್ಮ ಇಲ್ಲಿ ನಮ್ಮಮ್ಮ ಮನೆ ಕೆಲಸಕ್ಕೆ ಹೋಗಿದ್ದಾರೆ. ಯಾವ ಬರ್ತಾರಂತೆ? ನಾನು ಬಂದಿದ್ದೇನೆ ಅಂದರೆ ನಾನಿವತ್ತು ದಿವ್ಯಾ ಸ್ಕೂಲ್ಗೆ ಹೋಗಿದ್ದೆ. ಓಕೆ ಸರ್. ಅದೇ ಸರ್ ನಿಮ್ಮ ಮೇಡಮನ್ನ ಮೀಟ್ ಮಾಡಿದ್ರು. ಓಕೆ, ದಿವ್ಯಾಗೆ ಅವಳು ರನ್ನಿಂಗ್ ಚೆನ್ನಾಗಿರೋದ್ರಿಂದ ಅವಳು ಒಂದು ಒಳ್ಳೆ ಸ್ಪಾನ್ಸರ್ ಹುಡುಕಿದ್ದಾರೆ ಅವಳಿಗೆ. ಸೊ ಸ್ಪಾನ್ಸರ್ ಅವಳಿಗೆ ಎಲ್ಲ ಥರನೂ ಹೆಲ್ಪ್ ಮಾಡಿ ರೆಡಿ ಆಗಿದ್ದಾರೆ ಇವಾಗ. ಸೊ ಇದರಿಂದ ನನಗೆ ಅವ್ರು ಕೋಚ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಎಲ್ಲ ಅವ್ಳಿಗೇನೇ ಸಾಧನೆ, ಅವ್ಳು ಫುಲ್ ಸಾಧನೆ ಮುಗಿಸೋವ್ರು ಕೂಡ ಸೊ ನಾನು ಅವ್ರ ಜೊತೆಗಿರ್ತೀನಿ. ಎಲ್ಲ ಸರ್ ನಿಮ್ಮ ಆಶೀರ್ವಾದ ಸರ್. ಖಂಡಿತ. ಸೊ ಮತ್ತೆ ರೋಹಿತ್ ಸರ್ ಅವಳಿಗೆ ಬೇಕಾಗಿರೋ ಫಸ್ಟು ಜರ್ಸಿನ ತಂದು ಕೊಟ್ಟಿದ್ದಾರೆ. ಸೊ ನಾನು ಕೊಡ್ತಾ ಇದ್ದೀನಿ. ಫಸ್ಟ್ ಜರ್ಸಿ ಅವಳಿಗೆ ಅಪ್ಪ ನಂಗೆ ಡ್ರೆಸ್ ಸಿಕ್ತು. ಒಳ್ಳೆದಮ್ಮ. ಸೊ ಮತ್ತೆ ರೋಹಿತ್ ಸರ್ ಈಗ ಏನಾಗಿದೆ, ಅವ್ರು ಎಲ್ಲ ಥರನೂ ಕೂಡ ಅವಳಿಗೆ ಫುಲ್ ಅವ್ಳು ಏನು ಯಶೆ ಮಾಡ್ತಾರೆ ಅಲ್ಲಿಗೂ ಕೂಡ ರೋಹಿತ್ ಸರ್ ಅವಳಿಗೆ ಹೆಲ್ಪ್ ಮಾಡಿ ಹೇಳಿದ್ದಾರೆ.
ಸೊ ನಾವು ಕೋಚರ್ ಆಗಿ ಅವಳಿಗೆ ಎಷ್ಟು ಸಾಧನೆ ಮಾಡ್ತೀವಿ ಅಲ್ಲಿಗೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರ್ ಓಕೆ ಸರ್ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಓಕೆ ಸರ್. ಸರ್ ಇವತ್ತಿಂದ ನಾನು ಅವಳಿಗೆ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಸರ್ ಓಕೆ ನಾವು ಹೊರಡೋಣ. ಸರಿ ಓಕೆ ಬಾಯ್. ಇದು ಕೊಟ್ಟು ಕಮ್. ಸರ್ ನಾನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ರನ್ನಿಂಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ ಸರ್, ಎಷ್ಟು ಕಷ್ಟಪಡೋಕ್ಕೂ ಸಿದ್ಧ ಸರ್. ಒಬ್ಬ ಸ್ಟೂಡೆಂಟಾಗಿ ನೀನು ಕಲಿಯೋದು ನನ್ನ 12 ಇಯರ್ಸ್ ಓಲ್ಡ್. ನಿನ್ನ ಮನಸ್ಸಲ್ಲಿ ಇಂಥ ಒಂದು ಆಸೆ ಇದೆ, ಕಂಫರ್ಟಬಲ್ ಮೈಂಡ್ ಇದೆ ನಿನಗೆ. ಖಂಡಿತವಾಗ್ಲೂ ಕೂಡ ನಿನ್ನ ಒಂದು ಸಾಧನೆಗೆ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ನಿನ್ನ ಕಡೆಯಿಂದ ಫುಲ್ ಸಪೋರ್ಟ್ ಬೇಕು ಅಷ್ಟೇ. ನೀನೇನು ಸಾಧನೆ ಮಾಡ್ತೀಯ ಖಂಡಿತ ನನಗೆ ಸಾಧನೆ ಮಾಡಿಸ್ಕೊಡ್ತೀನಿ ದಿವ್ಯಾ. ಸಾಧನೆ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ. ಸಾಧನೆ ಮಾಡಬೇಕು ಅಂದರೆ ನಮ್ಮ ಕಣ್ಮುಂದೆ ಸಾಧನೆ ಮಾತ್ರ ಕಣ್ಣಿಗೆ ಕಾಣಬೇಕು. ನೋ ಎಕ್ಸ್ಕ್ಯೂಸ್. ಯಾವತ್ತೂ ಕೂಡ ನಾವೇನೇ ಮಾಡಬೇಕು ಕೂಡ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಅಚೀವ್ ಮಾಡಬೇಕಂದ್ರೆ ಮಾಡಬೇಕು ಅಷ್ಟೇ. ನಾವೇನೇ ವರ್ಕೌಟ್ ಮಾಡೋರು ಕೂಡ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗೋದು ಅದು ಧ್ಯಾನ ಮಾಡೋದ್ರಿಂದ. ಧ್ಯಾನ ಏನಕ್ಕೆ ಮಾಡ್ತೀವಿ? ಸೊ ನಾವೇನೇ ಧ್ಯಾನ ಮಾಡಬೇಕಾದ್ರೂ ಕೂಡ ನಮ್ಮ ಕಣ್ಮುಂದೆ ನಮ್ಮ ಸಾಧನೆ ಮಾತ್ರ ಕಾಣಬೇಕು. Namaste, sir. I am from press, sir. I want to interview you regarding this Divya's success, sir. Can you let you know your thoughts, how you felt about Divya's success? So we identified Divya's potential, some time back. I think during the summer of last year, and that is when I contacted Padmaraj sir, who is the coach for Divya, and we got her into a regular practice mode. We are very happy with her success. Every day morning, an hour in the morning and an hour in the evening,
sir has been taking her and then she's been practicing on a very regular basis. So this is purely her hard work and the commitment from both the coach as well as her on the her side that she has been able to win so much. So we started off, we had set up small targets. We started off with cluster level, then we went to district level, then we went to, from cluster we went to Taluk to district to state, and then finally, we went to the meet in Tumkur. So very, very happy with her success, and next year we're looking, for her to represent India. So very happy, and Padmaraj sir has been completely dedicated in terms of coaching her, and Divya has also been putting an equal amount of effort. Thank you, sir. ಸ್ಪೋರ್ಟ್ಸಲ್ಲಿ ರಾಜ್ಯ ಮಟ್ಟದವರೆಗೂ ಸಾಧನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಖಂಡಿತ ಮೇಡಮ್, ನಮ್ಮಂಥ ಸರ್ಕಾರಿ ಶಾಲೆ ಮಕ್ಕಳನ್ನ ಬಿಡಿಸಿ ಈ ತನಕ ಬಂದಿದ್ದೀರಾ ಅಂದರೆ ತುಂಬ ಸಂತೋಷ ಆಗುತ್ತೆ. ನಮಗೂ ಕೂಡ ನಮ್ಮ ಶಾಲೆಯೂ ಕೂಡ ಇದು ಹೆಮ್ಮೆಯ ವಿಷಯನೇ. ಆ ದಿವ್ಯ ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಅಂದರೆ ನಮಗೂ ಖುಷಿ ಆಗ್ತಾ ಇದೆ. ಅವಳಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ಕಿ ಅವರು ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಡೆಯುವಂತಹ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಅವಳು 100 ಮೀಟರ್ಸಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು, ಅಲ್ಲಿಂದ ಮುಂದೆ ಅವಳು ತಾಲೂಕು ಮಟ್ಟಕ್ಕೆ ಹೋದಳು, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋದಳು, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಹೋಗಿ ಅವಳು ಬಹುಮಾನವನ್ನು ಪಡ್ಕೊಂಡು ಬಂದಿದ್ದಾಳೆ. ಅವರಿಗೆ ನಾವು ಯಾರಾದರೂ ಸ್ಪಾನ್ಸರ್ ಮಾಡೋದು ಖಂಡಿತ ಮೇಡಮ್, ಒಳ್ಳೆ ಸ್ಪಾನ್ಸರ್ ಸಿಕ್ಕಿದ್ದಾರೆ ರೋಹಿತ್ ವರ್ಮಾ ಅವರು ಅಂತೇಳಿ. ಅದಕ್ಕೆ ತಕ್ಕನಾಗಿ ಅವರು ಕೋಚರ್ ಕೂಡ ಒಳ್ಳೆ ಕೋಚರ್ ಕೂಡ ಸಿಕ್ಕಿದ್ದಾರೆ ಅವರಿಗೆ. ಅವರು ಬೇರೆ ಶಾಲೆಗೆ ಏನಾದರೂ ಸಹಾಯ ಮಾಡ್ತಾರೆ, ಅವರು ಬೇರೆ ಶಾಲೆಗೆ ಸರ್ಕಾರಿ ಶಾಲೆಗಳಿಗೆ ಖಂಡಿತ ಮಾಡ್ಬೋದು ಅನಿಸುತ್ತೆ. ಅವ್ರನ್ನ ಕೇಳಿ ವಿಚಾರಿಸಬೇಕು. ಅವರು ನಮಗೆ ಒಳ್ಳೆಯ ಕೋಚಿಂಗ್ ಕೊಡ್ತಾ ಇದ್ದಾರೆ. ಸಂಜೆ ಮತ್ತು ಬೆಳಗ್ಗೆ ಅವಳಿಗೆ ಕೋಚಿಂಗ್ ವಿಶೇಷವಾದ ಒಂದು ತರಬೇತಿಯನ್ನು ಕೊಟ್ಟು ಅವಳನ್ನು ಈ ಸಾಧನೆಯಿಂದ ಅವಳನ್ನ ಇನ್ನೂ ಉತ್ತಮ ಮಟ್ಟದ ಸಾಧನೆಯನ್ನು ಮಾಡಬೇಕು. ಅವಳು ನೆಕ್ಸ್ಟ್ ಒಲಿಂಪಿಕಲ್ಲೆಲ್ಲ ಭಾಗವಹಿಸಬೇಕು ಅನ್ನೋ ಉದ್ದೇಶವನ್ನು ಕೋಚಲ್ಲಿ ಇಟ್ಕೊಂಡಿದ್ದಾರೆ ಪದ್ಮರಾಜ್ ಸರ್. ಅವಳ ಒಂದು ಸಾಧನೆಗೆ, ಅವಳ ಒಂದು ಗುರಿಗೆ ಹಾಗೂ ಪದ್ಮರಾಜ್ ಸರ್ ಅವರ ಗುರಿಗೆ ನಮ್ಮೆಲ್ಲರ ಪ್ರೋತ್ಸಾಹ ಇದೆ. ನಾವೆಲ್ಲ ಶಿಕ್ಷಕರು ಎಲ್ಲರೂ ಕೂಡ ಅವಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಅವಳನ್ನ ಮುಂದೆ ತರಬೇಕು. ಅವಳೇನಾದರೂ ಒಂದು ಸಾಧನೆಯನ್ನು ಮಾಡಿ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಆಗಿದೆ ಮೇಡಮ್. ನಾವು ನಮ್ಮ ಪ್ರೆಸ್ಸೆಲ್ಲ ಬಂದು ನಮಸ್ಕಾರ ಸರ್. ನಮಸ್ಕಾರ ಬನ್ನಿ ಸರ್. ನಮ್ಮ ಇಂಟರ್ವ್ಯೂ ಮಾಡಿದ್ದೆ. ಆಯ್ತು ಬನ್ನಿ ಸರ್. ಕೊಡಿ ಸರ್, ಕೂತ್ಕೊಳ್ಳಿ ಸರ್. ಥ್ಯಾಂಕ್ಸ್ ಸರ್, ಇವರು ನಮ್ಮ ಮನೆಯವರು. ಕುತ್ಕೊಳ್ಳಿ ಅಮ್ಮ. ನಮಸ್ತೆ ಮೇಡಮ್, ನಾವು ಪಬ್ಲಿಕ್ಕಿಂದ ಬಂದಿರೋದು. ಮೇಡಮ್, ಇವತ್ತಿನ ದಿನ ನಿಮ್ಮ ಮಗಳು ದಿವ್ಯಾ ರಾಜ್ಯ ಮಟ್ಟದಲ್ಲಿ ರನ್ನಿಂಗಲ್ಲಿ ಸಾಧನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಒಬ್ಬ ಅಪ್ಪ ಅಮ್ಮ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ಸರ್, ನಾವು ಇಷ್ಟೆಲ್ಲ ಅಚೀವ್ ಮಾಡೋಕ್ಕೆ ನಾವು ತುಂಬ ಬಡವರು ಸರ್. ನಮ್ಮ ಹತ್ರ ದುಡ್ಡು ಹಣಕಾಸು ಏನೂ ಇಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿದಾಳೆ ಅಂದರೆ ಸ್ಕೂಲ್ ಟೀಚರು ಮತ್ತು ರೋಹಿತ್ ಸರ್ ಅಂತ ಹೇಳ್ಬಿಟ್ಟು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ ನಮಗೆ. ಅವರು ನಮ್ಮ ಮಗಳಿಗೆ ಪ್ರತಿಯೊಂದು ಒಂದು ಬಟ್ಟೆ, ಶೂ ತವಿಂದ ಪ್ರತಿಯೊಂದು ಸಹ ನಮ್ಮ ಮಗಳಿಗೆ ಸ್ಪಾನ್ಸರ್ ಮಾಡಿದ್ದಾರೆ, ಸಹಾಯನೂ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಕೋಚಿಂಗ್ ಸರ್ ಕೊಟ್ಟಿದ್ದಾರೆ, ಅವರು ಪದ್ಮರಾಜ್ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಮಗಳಿಗೆ ಒಳ್ಳೆ ಕೋಚಿಂಗ್ ತಗೋತಾ ಇದ್ದಾರೆ. ಇಷ್ಟೆಲ್ಲ ಮೆಚೂರ್ ಮಾಡೋಕ್ಕೆ ನನ್ನ ಮಗಳು ಇಷ್ಟೆಲ್ಲ ಸಾಧನೆ ಮಾಡೋದು ಎಲ್ಲ ಅವರೇ ಕಾರಣ. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಮಕ್ಳಿಗೂ ಅವ್ರು ಸಹಾಯ ಮಾಡಬೇಕು. ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ನಮ್ಮ ಮಗಳ ಬಗ್ಗೆ ಹೇಳ್ಕೊಳ್ಳೋಕ್ಕೆ. ಇಷ್ಟೆಲ್ಲ ಸಹಾಯ ಮಾಡಿರೋದಕ್ಕೇ ನಮ್ಮ ಮಗಳು ಇಷ್ಟೆಲ್ಲ ಮುಂದಕ್ಕೆ ಬರೋಕ್ಕೆ ಸಾಧ್ಯ. ನಮಗೆ ಇಂಥ ಬಡವನು ನಮ್ಮಂಥ ನನ್ನ ಮಗಳ ಥರ ಬಡವ ಮಗಳನ್ನ ತಗೊಂಡು ಇನ್ನೂ ಮುಂದೆ ಟ್ರೈನಿಂಗ್ ಕೊಡಬೇಕು. ನನ್ನ ಮಗಳು ಇನ್ನೂ ಮುಂದಕ್ಕೆ ಬರಬೇಕು ಅನ್ನೋದು ನನಗೆ ಆಸೆ ಸರ್. ನನಗೆ ಥ್ಯಾಂಕ್ ಯು ಮೇಡಮ್.